ವೀಕ್ಷಕರೇ, ನೀವು ಇವತ್ತು ನೋಡ್ತಾ ಇರುವಂತದ್ದು ನನ್ನ ಹಿಂಭಾಗದಲ್ಲಿ ಹಲವು JCBಗಳು, ಹಲವು ಟಿಪ್ಪರ್ಗಳು ಕಾಮಗಾರಿ ನಡೀತಾ ಇದೆ. ಇದು ಎಲ್ಲೋ ಶಿರೂರಿನ ಗುಡ್ಡ ಜರಿದಂತಹ ದೃಶ್ಯವಲ್ಲ, ಬದಲಾಗಿ ಎಲ್ಲೋ ಕೇರಳದ ವಾಯನಾಡಿನಲ್ಲಿ ಉಂಟಾದಂತಹ ಪ್ರವಾಹವು ಕೂಡ ಅಲ್ಲ. ಇದು ನಮ್ಮ ಮನೆ ಹತ್ತಿರ ಇರುವಂತಹ ಪುತ್ತೂರು ತಾಲೂಕಿನ ಬೈಪಾಸ್ ಮಾನಿ ಮೈಸೂರು ರಸ್ತೆಯಲ್ಲಿ ನಡೆದಂತಹ ಒಂದು ಘಟನೆಯಾಗಿದೆ. ನಿನ್ನೆ ರಾತ್ರಿ ಜರಿದು ಬಿದ್ದಂತಹ ಗುಡ್ಡೆಗಳನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕಳೆದ ನಿನ್ನೆ ರಾತ್ರಿಯಿಂದ ಈ ಒಂದು ರಸ್ತೆ ಬಂದ್ ಮಾಡಿಟ್ಟಿದ್ದಾರೆ. ಕಳೆದ 6 ಗಂಟೆಗಳಿಂದ ಇಲ್ಲಿ ಸತತವಾಗಿ 4-5 JCBಗಳ ಕಾಮಗಾರಿ ನಡೀತಾ ಇದೆ. ಆದರೂ ಇನ್ನೂ ಜರಿದು ಬಿದ್ದಂತಹ ಗುಡ್ಡವನ್ನು ಕ್ಲೀನ್ ಮಾಡಿ ಆಗ್ತಾ ಇಲ್ಲ. ಇನ್ನೂ 1-2-3 ಗಂಟೆಗಳ ಕೆಲಸ ನಡೀಬೋದು ಅನಿಸ್ತಾ ಇದೆ. ಸೊ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತಾ ಇರುವಂಥದ್ದು, ನಾನು ಮನೆಯಲ್ಲಿ ಸೇಫ್ ಆಗಿದ್ದೇನೆ, ನಮ್ಮ ಮನೆ ಸೇಫ್ ಆಗಿದೆ, ನಮ್ಮ ಜಾಗ ಸೇಫ್ ಆಗಿದೆ ಅನ್ನುವಂಥದ್ದು ಆ ಒಂದು ಆಲೋಚನೆಯನ್ನು ಬಿಟ್ಟುಬಿಡಿ. ಯಾಕಂದರೆ ನಿನ್ನೆ ಮನೆಯಲ್ಲಿ ಮಲಗಿದಂತಹ ವ್ಯಕ್ತಿಗಳು ಇವತ್ತು ಎಲ್ಲೆಲ್ಲೋ ಶವವಾಗಿ ಮೃತದೇಹವಾಗಿ ಸಿಗ್ತಾ ಇದ್ದಾರೆ. ನಿನ್ನೆ ತನ್ನ ಸ್ವಂತ ಜಾಗವಾಗಿದ್ದಂತಹ ಕೃಷಿ ಆಗಿರ್ಬೋದು, ಅನೇಕ ಲ್ಯಾಂಡ್ಗಳಾಗಿರ್ಬೋದು, ಇವತ್ತು ಎಲ್ಲೋ ಕೊಚ್ಚಿ ಹೋಗಿದೆ ವಾಯನಾಡಿನಲ್ಲಿ. ಸೊ ಯಾರು ತನ್ನ ಸ್ವಂತ ಅನ್ನುವಂಥದ್ದು ಯಾವುದೂ ಇಲ್ಲ. ಇವತ್ತು ಯಾರ್ಯಾರ ಮನೆಯ ಕಾರ್ ಪೋರ್ಚ್ನಲ್ಲಿ ಮಲಗುವುದಾಗಿರ್ಬೋದು, ಅಥವಾ ಆಶ್ರಮದಲ್ಲಿ ಮಲಗುವುದಾಗಿರ್ಬೋದು, ಅಥವಾ ಎಲ್ಲೆಲ್ಲೋ ಶಾಲೆಗಳಲ್ಲಿ ಮಲಗ್ತಾ ತಮ್ಮ ಜೀವನವನ್ನು ಕಳೆಯುವಂತಹ ದೃಶ್ಯ ಸನ್ನಿವೇಶ ನಮ್ಮ ಕಣ್ಣ ಮುಂದೆ ನಡೀತಾ ಇದೆ. ಅಂತಹ ಸಮಯದಲ್ಲಿ ಇವತ್ತು ಶಾಲೆಗಳಿಗೆ ರಜೆ ಇರ್ಬೋದು, ಕಾಲೇಜುಗಳಿಗೆ ರಜೆ ಇರ್ಬೋದು. ಈ ಒಂದು ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನು ಇಂತಹ ಗುಡ್ಡೆ ಭಾಗದಲ್ಲಿ ಆಗಿರ್ಬೋದು, ತೋಟದ ಭಾಗದಲ್ಲಿ ಆಗಿರ್ಬೋದು, ನೀರಿರುವಂತಹ ಸ್ಥಳಕ್ಕೆ ಕಳುಹಿಸಬೇಡಿ. ಯಾಕಂದ್ರೆ ಯಾವುದು ಶಾಶ್ವತ ಅಲ್ಲ ಅಂತ ಎನ್ನುವಂಥಕ್ಕೆ ಇದೊಂದು ದೃಶ್ಯ ಕೂಡ ಆಗಿರ್ಬೋದು. ನಾವು ಬೇರೆ ಬೇರೆ ಕಡೆಗಳಲ್ಲಿ ಅಂದರೆ ಶಿರೂರು ಆಗಿರ್ಬೋದು, ವಾಯನಾಡ್ ಆಗಿರ್ಬೋದು, ಚಾರ್ಮಾಡಿ ಘಾಟಿ ಆಗಿರ್ಬೋದು, ಹಲವು ಕಡೆಗಳಲ್ಲಿ ಗುಡ್ಡೆ ಜರಿದು ಬೀಳುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅವಾಗೆಲ್ಲರಿಗೂ ಒಂದು ಚಿಂತೆ ಏನಂದ್ರೆ, ನಮ್ಮ ಮನೆಯಲ್ಲಿ ಈ ಥರ ಆಗ್ಲಿಕ್ಕಿಲ್ಲ, ನಮ್ಮ ಮನೆ ಹಿಂಭಾಗದಲ್ಲಿ ಈ ಥರ ಆಗ್ಲಿಕ್ಕಿಲ್ಲ ಅಂತ ಅನ್ನುವಂಥದ್ದಾಗಿರ್ಬೋದು. ಆದರೆ ಇವತ್ತು ನಿಮ್ಮ ಕಣ್ಣ ಮುಂದೆ ಇಲ್ಲೊಂದು ಗುಡ್ಡೆ ಜರಿದು ಬಿದ್ದಿದೆ. ಇದೆಲ್ಲೂ ಅಲ್ಲ, ಪುತ್ತೂರಿನ ಮಾಣಿ ಮೈಸೂರು ಆ ರಸ್ತೆಯಲ್ಲಿ ಆಗಿರ್ತದೆ. ಸೊ ಇವತ್ತು ಈ ಒಂದು ಹೆದ್ದಾರಿಯನ್ನು ಬಂದ್ ಮಾಡಿಟ್ಟಿದ್ದಾರೆ. ಸೊ ಕೆಲಸ ಕಾಮಗಾರಿ ನಡೀತಾ ಇದೆ. ನೋಡಿ, ನಿಮಗೆ ನನ್ನ ಹಿಂದೆ ಕಾಣ್ತಾ ಇರ್ಬೋದು, 4-5 JCBಗಳ ಕೆಲಸ ಕಾರ್ಯ ಸತತ ಕಳೆದ 6 ಗಂಟೆಗಳಿಂದ ನಡೀತಾ ಇದೆ. ಬೆಳಿಗ್ಗೆಯಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ. ಆದರೂ ಇನ್ನೂ ಇದರ ಒಂದು ವರ್ಕ್ ಫಿನಿಶ್ ಆಗಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ವಾಹನಗಳಲ್ಲಿ ಚಲಿಸುವಂತಹ ಸಂದರ್ಭದಾಗಿರ್ಬೋದು, ಈಗಾಗಲೇ ರೆಡ್ ಅಲರ್ಟ್ ಅದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸೊ ನೋಡ್ತಾ ಇರ್ಬೋದು ನೀವು, ಕಾಮಗಾರಿ ನಡೀತಾ ಇದೆ. ಆದರೂ ಇನ್ನೂ ಸೇಫ್ ಅಲ್ಲ. ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು, ಈ ಗುಡ್ಡೆ ಯಾವ ಕ್ಷಣದಲ್ಲಿ ಮತ್ತೆ ಬೀಳ್ಬಹುದು ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಇದಕ್ಕೆ ಬೇಕಾದಂತಹ ಪರಿಹಾರವನ್ನು ಈಗಲೇ ಕಂಡುಕೊಂಡ್ರೆ ಒಳ್ಳೇದು ಅನಿಸುತ್ತೆ. ಇಲ್ಲಾಂದರೆ ಇದು ನಾಳೆ ಮತ್ತೆ ಇಲ್ಲಿಗೆ ಬಂದ ರಸ್ತೆಗೆ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಸೊ ಯಾರು ಮನೆಯಲ್ಲಿ ಕೂತ್ಕೊಂಡು ನನ್ನ ಮಕ್ಕಳು, ನನ್ನ ಮನೆಯವರು ಸೇಫ್ ಆಗಿದ್ದಾರೆ ಅಂದ್ಕೊಳ್ಬೇಡಿ. ಖಂಡಿತ ಅಂತಹ ಒಂದು ಆಲೋಚನೆ ಮಾಡಬೇಡಿ. ಎಲ್ರಿಗಾಗಿ ಪ್ರಾರ್ಥಿಸಿ. ಯಾಕಂದರೆ ಹಲವು ಕಡೆ ವರ್ಣನ ಆರ್ಭಟ ಬಹಳ ಜೋರಾಗಿ ನಡೀತಾ ಇದೆ. ವಾಯನಾಡಿನಲ್ಲಿ ಎಷ್ಟೋ ಮಂದಿಗಳು ನಿನ್ನೆ ಮಲಗಿದಂತಹ ಮನೆಯಲ್ಲಿ ಇವತ್ತು ಅವರಿಗೆ ಆ ಮನೆ ಇಲ್ಲ, ನಿನ್ನೆ ಇದ್ದಂತಹ ಜಾಗಗಳು ಅವರಿಗೆ ಇವತ್ತು ಇಲ್ಲೇ ಇಲ್ಲ. ಅದೇ ರೀತಿ ಅವರು ಮಾಡಿದಂತಹ ಬಿಸ್ನೆಸ್ ಆಗಿರ್ಬೋದು, ಅವರು ಕೂಡಿಟ್ಟಂತಹ ಒಂದು ಫ್ಲ್ಯಾಟ್ ಆಗಿರ್ಬೋದು, ಎಲ್ಲವೂ ನಶಿಸಿ ಹೋಗ್ತಾ ಇದೆ. ಶಾಲೆಗಳಾಗಿರ್ಬೋದು, ಮಂದಿರಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಇವೆಲ್ಲವೂ ನೀರಿನಲ್ಲಿ ಕೊಚ್ಚಿ ಹೋಗಿ ಎಲ್ಲವೂ ಶೂನ್ಯ, ಏನೂ ಇಲ್ಲ ಅನ್ನುವಂಥದ್ದು ಕೂಡ ಈ ವರುಣ ಬಂದು ತೋರಿಸ್ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಮತ್ತೆ ನಾನು ನಿಮ್ಮ ಹತ್ರ ಬೇಡಿಕೊಳ್ಳೋದೇನಂತ ಹೇಳಿದರೆ, ನಿಮ್ಮ ಮಕ್ಕಳನ್ನಾಗಿರ್ಬೋದು, ಮನೆಯವರಾಗಿರ್ಬೋದು, ಸೇಫ್ ಇರುವಂತಹ ಜಾಗಕ್ಕೆ ಈಗಾಗಲೇ ನೀವು ಚಲಿಸಿ. ಯಾಕಂದರೆ ನಿಮ್ಮ ಮನೆಯ ಭಾಗದಲ್ಲಾಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಗುಡ್ಡಗಳಿರ್ತದೆ, ಕಾಂಪೌಂಡ್ಗಳಿರ್ತದೆ, ಅದೇ ನೀರು ಹೋಗುವಂಥ ಸ್ಥಳಗಳಲ್ಲಿ ಯಾವಾಗ ಬ್ರೇಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದೇ ಒಂದು ನಿಮಗೆ ಉದಾಹರಣೆ ಅಂತ ಹೇಳ್ಬೋದು. ಇದು ಪುತ್ತೂರು ತಾಲೂಕಿನ ಬೈಪಾಸ್ ರಸ್ತೆಯಲ್ಲಿರುವಂತಹ ಮಾನಿ ಮೈಸೂರು ಹೆದ್ದಾರಿಯ ರಸ್ತೆಯಲ್ಲಿ ಇವತ್ತು ಬಹಳ ಜೋರಾಗಿ ನಡೆಯುವಂತಹ ಕಾಮಗಾರಿ. ಇದು ಏನು ಕಾಮಗಾರಿಗಳಲ್ಲ, ಬೆಳಿಗ್ಗೆ 4:15 ಗಂಟೆಗೆ ಜರಿದು ಬಿದ್ದಂತಹ ಗುಡ್ಡೆಗಳನ್ನು ತೆರವುಗೊಳಿಸ್ತಾ ಇರುವಂತಹ ಒಂದು ಸನ್ನಿವೇಶವನ್ನು ನೀವು ನೋಡ್ತಾ ಇದ್ದೀರಿ. ಸೊ ನೋಡಿ, ಈ ಭಾಗದ ಕೌನ್ಸಿಲರ್ ಆದಂತಹ ಅಶೋಕ್ ಶೆಣೈ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ವರ್ಕ್ ಮಾಡ್ತಾ ಇರಬೇಕಾದ್ರೆ ಬೆಳಿಗ್ಗೆ 5:30 ಗಂಟೆಯಿಂದ ಇವ್ರ ಜೊತೆ ಸೇರ್ಕೊಂಡಿದ್ದಾರೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡೋಣ. ಸರ್, ಹೇಗೆ ಯಾವಾಗ ಈ ಒಂದು ಘಟನೆ ನಡೆಯಿತು, ಏನಾಯಿತು, ಒಂದಷ್ಟು ಮಾಹಿತಿ ನೀಡಿ ಸರ್. ಈ ಘಟನೆ 4:50ಕ್ಕೆ ಆಗಿದೆ. ಮಾಹಿತಿ ಸಿಕ್ಕಿತ್ತು. 5:15 ನನಗೆ ಫೋನ್ ಬಂತು. ನಾನು ಇಲ್ಲಿ ಬಂದೆ. ಬರುವಾಗ ಕಮಿಷನರು ಇದ್ದರು, ನಗರಸಭೆ ಕಮಿಷನರ್. ಮತ್ತು ಒಂದು JCB ಬಂತು. ಅವರು ರಾಜಿಕಮಲ್ ಮತ್ತು ಮುಗಿರೋಡಿ ಅವರಿಗೆ ಅವರು ಕಮ್ಯುನಿಕೇಷನ್ ಮಾಡಿ AC ಅವರಿಗೆ ಮಾಹಿತಿ ನೀಡಿ ಒಂದು JCB ಬಂತು, ಮತ್ತು 4 JCB ಆಮೇಲೆ ಬಂತು, ಒಂದು ಹಿತಾಚಿ ಬಂತು. ಈಗ ಒಟ್ಟು 4 JCB ಮತ್ತು ಒಂದು ಹಿತಾಚಿಯಲ್ಲಿ ಕಾರ್ಯಾಚರಣೆ ಆಗ್ತಾಯಿದೆ. ಬೆಳಿಗ್ಗೆದಿಂದ ಆಗ್ತಾ ಇದೆ. ಈಗ ಒಂದು ಸೈಡ್ ಬ್ಯಾರಿಕೇಡ್ ಹಾಕಿ ಒಂದು ಸೈಡ್ ವೆಹಿಕಲ್ ಬಿಡುವ ಹಾಗೆ ಈಗ ಕ್ಲೀನ್ ಆದ ಕೂಡಲೇ ಮಾಡ್ತಾ ಇದೆ. ಇಲ್ಲ, ಈಗ ನೀರು ಹಾಕ್ಲಿಕ್ಕೆ ಟ್ಯಾಂಕರ್ ನೋಡಿ, ಅದು ತೆಗೀರಿ. ಈಗ ಟ್ಯಾಂಕರ್ ಬಂತು, ನೀರು ಹಾಕ್ತಾರೆ. ಹೇಳಿದೆ ಅರ್ಧ ರೋಡ್ ಈಗ ಅಂದರೆ ಪಕ್ಕ ರಾತ್ರಿ ಒಂದು ನೋಡುವ ಹೇಳಿ, ಒಂದು ಜರಿವ. ಹೌದೌದು. ಅದೇ ಈಗ ಒಂದು
ಇಲ್ಲಿ ಬ್ಯಾರಿಕೇಡ್ ಹಾಕಿ ಒಂದು ಸೈಡ್ ಬಿಡ್ತಾರೆ, 2 ಸೈಡ್ ಪೊಲೀಸ್ ನಿಲ್ಲಿಸಲಿಕ್ಕೆ AC ಅವರು ಅವರಿಗೆ ಸೂಚನೆ ನೀಡಿದ್ದಾರೆ, ಪೊಲೀಸ್ನವರಿಗೆ. ಹೌದು ಸರ್. ಈಗ ಗುಡ್ಡ ಬಿದ್ದಂಥ ಸಂದರ್ಭ ಏನಾದರೂ ಅನಾಹುತ ಆಯಿತಾ ಅಂದರೆ ವೆಹಿಕಲ್ಗಳು ಹೋಗುವಂಥ ಸಂದರ್ಭದಲ್ಲಿ ಏನಾಗಿದೆ? ಇವತ್ತೇನಾಗಲಿಲ್ಲ ದೇವರ, ಇಲ್ಲ ಇಲ್ಲ, ಯಾವ ಒಂದು ವಾಹನ ಇದು ಯಾವುದು ಪಿಕಪ್ ಒಂದು ಬಂದಿತ್ತು, ಅವನ ಅದೃಷ್ಟ ಒಳ್ಳೇದಿತ್ತು, ಅದರ ಮೊದಲೇ ಬಿತ್ತು, ಅವ ತಿರುಗಿಸಿ ಹೋದ. ಹೌದೌದು. ಇನ್ನೆಷ್ಟು ಗಂಟೆ ಕೆಲಸ ಇದೆ ಸರ್ ಇಲ್ಲಿ? ಇನ್ನೂ ಒಂದು ಗಂಟೆ ಇರ್ಬೋದು ಮುಗೀತು. ಒಂದು ಕ್ಲಿಯರ್ ಮಾಡೋದು, ಇಲ್ಲಿ ಒಂದು ಟ್ರೈನ್ ತೆಗೆಯೋದು ಅಷ್ಟೇ ಈಗ ಬಾಕಿ ಇರೋದು. ಇದೀಗ ಟ್ಯಾಂಕರಲ್ಲಿ ಕ್ಲೀನ್ ಮಾಡ್ತಾರೆ. ಮತ್ತು ನಗರ ಟ್ರಾಫಿಕ್ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಇವರಿಗೆ ಫೈರ್ನವರಿಗೆ ಹೇಳಿದ್ದಾರೆ, ಅವರೇನೋ ಅಲ್ಲಿ ದನ ಏನೋ ಬಿದ್ದಿದೆ ಹೇಳಿ ಅಲ್ಲಿ ಹೋಗಿದ್ದಾರೆ ಕ್ಲಿಯರ್ ಮಾಡಲಿಕ್ಕೆ. ಅವರು ಬಂದ ಮೇಲೆ ಅವರು ಫೋರ್ಸಲ್ಲಿ ಸಹ ನೀರು ಬಿಡೋ ವ್ಯವಸ್ಥೆ ಮಾಡ್ತೇವೆ, ಕ್ಲಿಯರ್ ಮಾಡ್ತೇವೆ. ಹೌದು, ಫೈರ್ ಸರ್ವಿಸ್. ಸರ್ ಥ್ಯಾಂಕ್ ಯು. ಸೊ ಇದಾಗಿರ್ತದೆ ಇಲ್ಲಿಯ ಕೌನ್ಸಿಲರ್ ಅಶೋಕ್ ಶೆಣೈ ಅವರ ಮಾತು. ಇವರು ಕಳೆದ ಬೆಳಿಗ್ಗೆ 5:30 ಗಂಟೆಗೆ ಬಂದು ಇವ್ರ ಜೊತೆ ಸೇರಿಕೊಂಡು ತನ್ನ ಜವಾಬ್ದಾರಿಯನ್ನು ಅವರು ಖಂಡಿತವಾಗಿ ನಿರ್ವಹಿಸ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ. ಅದೇ ರೀತಿ ನೋಡಿ, ಇವತ್ತು ಆಲ್ಮೋಸ್ಟ್ ಎಲ್ಲ ಮಣ್ಣು ತೆಗಿತಾ ಬಂದರು, ಕಾರ್ಯಾಚರಣೆ ಮುಗಿತಾ ಬರ್ತಾ ಇದೆ. ಇನ್ನು 1 ಗಂಟೆ ಕೆಲಸಗಳು ನಡೀತಾ ಇದೆ. ಅದೇ ರೀತಿ ಇದು ಮಾತ್ರವಲ್ಲ, ಪುತ್ತೂರು ತಾಲೂಕಿನಲ್ಲಿ ಬೆಳ್ಳಿಪಾಡಿಯಲ್ಲಿ ಒಂದು ಕೊಟ್ಟಿಗೆ ಹಿಂಭಾಗದಲ್ಲಿ ಅಂತ ಬರೆ ಒಂದು ಗುಡ್ಡೆ ಜರಿದು ಬಿದ್ದು ಅದರ ಅಡಿಯಲ್ಲಿ 4 ದನ, ಚಿಕ್ಕ ಕರುಗಳು ಅದರ ಅಡಿಯಲ್ಲಿ ಸಿಲುಕಿದೆ. ಸೊ ಇಲ್ಲಿಗೆ ಬಂದಂತಹ AC ಅವರು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಬಣ್ಣೂರಿನಲ್ಲಿ ಒಂದು ರಸ್ತೆಯೇ ಇಲ್ಲದಂತಾಗಿದಂತೆ. ಸೊ ಇದೆಲ್ಲವೂ ನಮ್ಮ ಪುತ್ತೂರು ತಾಲೂಕಿನಲ್ಲಿ ನಡೆಯುತ್ತಿರುವಂತಹ ದೃಶ್ಯ ನೀವು ಕಾಣ್ತಾ ಇರ್ಬೋದು. ಸೊ ಎಲ್ಲರೂ ಪುತ್ತೂರು ತಾಲೂಕಿನಲ್ಲಿರುವ ಅಂತಹ ಎಲ್ಲ ಜನರಲ್ಲಿ ನಾನು ಏನಂತಂದ್ರೆ, ಎಲ್ಲರೂ ಜಾಗರೂಕರಾಗಿರಿ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಈಗಾಗಲೇ ರೆಡ್ ಅಲರ್ಟ್ ಅಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಬ್ಯಾರಿಕೇಡ್ ಎಲ್ಲ ಬರ್ತಾ ಇದೆ, ನಿಮ್ಗೆ ಕಾಣ್ತಾ ಇರ್ಬೋದು. ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಹಾಗಿರುವಾಗ ಎಲ್ಲೋ ಸೇಫ್ ಆಗಿ. ಅದೇ ರೀತಿ ಈ ಒಂದು ರಸ್ತೆಯನ್ನು ಒಂದು ಭಾಗವನ್ನು ಮಾತ್ರ ಇವಾಗ ಬಿಟ್ಟುಕೊಡ್ಲಿಕ್ಕಿದ್ದಾರೆ. ಯಾಕಂದ್ರೆ ಇನ್ನೊಂದು ಭಾಗದಲ್ಲಿ ಹೇಳಲಿಕ್ಕಾಗಲ್ಲ, ಯಾವಾಗ ಮತ್ತೆ ಗುಡ್ಡೆ ಜರಿದು ಬೀಳ್ಬೋದು ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಭಾಗದ ರಸ್ತೆಯನ್ನು ಮಾತ್ರ ಇವಾಗ ಇಲ್ಲಿರುವಂತಹ ಟ್ರಾಫಿಕ್ ಪೊಲೀಸ್ನವರಾಗಿರ್ಬೋದು, AC ಅವರ ಸೂಚನೆಯಂತೆ ಒಂದು ಕಡೆ ಮಾತ್ರ ರಸ್ತೆಯನ್ನು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ಲಿಕ್ಕಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಯಾಕಂತ ಹೇಳಿದ್ರೆ ಗುಡ್ಡ ಜರಿದು ಬೀಳುವಂತಹ, ಇನ್ನೂ ಮಳೆ ಬಂದ್ರೆ ಇನ್ನೂ ಜರಿದು ಬೀಳುವಂತಹ ಸಂದರ್ಭಗಳೇ ಜಾಸ್ತಿ ಇದೆ.